ನೋಡಿ, ನೀವು ಬಾಲ್ಯದಲ್ಲಿ ನೋಡಿದಾಗ ಅವರು ನಿಮ್ಮಂಗೆ ಸಾಧಾರಣವಾದ ವಿದ್ಯಾರ್ಥಿ ಆಗಿರ್ತಾರೆ. ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಇರ್ಬೋದು, ಯಶೀಕೇಂದ್ರ ಸ್ವಾಮೀಜಿ ಇರ್ಬೋದು, ಪ್ರಾರಂಭದಲ್ಲಿ ಸಣ್ಣವಾದಂಥ ಒಬ್ಬ ಹುಡುಗನಾಗಿ ನಿಮ್ಮಂಗೆ ಕಲಿತಾ ಇರುವಂಥವ್ರು ಇವತ್ತು ಜಗತ್ತಿನಲ್ಲಿ ಇರ್ತಕ್ಕಂಥ ಒಬ್ಬ ಮಹಾನ್ ಮೇಧಾವಿ ಆಗಿರ್ತಾರೆ. ಯಾವುದರಿಂದ? ಯೋಗದಿಂದ. ರಾಮಕೃಷ್ಣ ಪರಮಹಂಸರು ಒಂದು ಉದ್ಯೋಗವನ್ನು ಹುಡುಕೊಂಡು ಬಂದಂತ ಒಬ್ಬ ವ್ಯಕ್ತಿ, ಯೋಗ ಮಾಡಿದಂಥ ವಿಶ್ವಗುರುವಾದ ಜಗತ್ಪ್ರಸಿದ್ಧವಾದಂಥ ವ್ಯಕ್ತಿಯಾರು ನಮ್ಮ ಭಾರತದ ಕೀರ್ತಿ ಪತಾಕೆಯನ್ನು ವಿಶ್ವಮಟ್ಟದಲ್ಲಿ ಹಾಡಿದರು. ವಿವೇಕಾನಂದರು, ಯೋಗಿಯಾರು ವಿಶ್ವಮಟ್ಟದಲ್ಲಿ ಹೆಸರನ್ನು ಮಾಡಿದರು. ಅಂದ್ರೆ ಅರ್ಥಾತ್ ಪೂರ್ವವಾದ ಸಂಪರ್ಕಕ್ಕಿಂತ ಅಧಿಕವಾದ ಸಂಪರ್ಕ ಅಂತಂದ್ರೆ ನಮ್ಮ ಒಳಗಡೆ ಇದೆ. ಆ ಸಂಪರ್ಕ ಯೋಗದಿಂದ ಮಾತ್ರ ಹೊರಗಡೆ ಬರಲಿಕ್ಕೆ ಸಾಧ್ಯ. ಆದಂತ ಮಕ್ಕಳಿಗೂ ಕೂಡ ಈ ಅಷ್ಟಾಂಗ ಯೋಗದ ಜೊತೆಗೆ ಭಾರತದ ಪ್ರಾಚೀನವಾದಂತ ಸಹಜವಾದ ರಾಜಯೋಗವನ್ನ ಪ್ರತಿದಿನ ಏಕಾಗ್ರತೆಯನ್ನು ಮಾಡೋದ್ರಿಂದ ಈಗ ಚಂಚಲತೆ ದೂರವಾಗುತ್ತೆ. ಏಕಾಗ್ರತೆಯಿಂದ ವಿದ್ಯೆ ಒಂದು ಸಾರಿ ಓದಿದ್ರೆ ನಿಮಗೆ ಏಕಾಗ್ರತೆಯಿಂದ ಅದು ತಲೆಗೆ ವಿವೇಕಾನಂದರು ಹೊರಗೆ ಶಿಕಾಗೋದಲ್ಲಿ ಹೋದಾಗ ಪುಸ್ತಕ ಕೊಟ್ಟಂತ ಅಭಿವೃದ್ಧಿ ರೀತಿಯಲ್ಲಿದ್ದಾಗ ನಾವು ಬೆಳಿಗ್ಗೆ ನಿಮಗೆ ತಿಂಗಳ ಕೊಟ್ಟಿದ್ದ ಅಂತ ಕೇಳ್ತಾರೆ. ಇಲ್ಲ ಏನ್ ಕೇಳಿದ್ರು ಹೇಳ್ತಿದ್ದಾಗ ಅದು ಯಾವುದರಿಂದ ಸಾಧ್ಯ? ಏಕಾಗ್ರತೆಯಿಂದ ಸಾಧ್ಯ. ನಾವು ಏನು ಬೇಕಾದರೂ ಸಾಧಿಸಬಹುದು ಏಕಾಗ್ರತೆಯಿಂದ. ಏಕಾಗ್ರತೆ ಬರೋದು ಯೋಗದಿಂದ. ಅರ್ಥಾತ್ ಬೆಳಗಿನ ಸಮಯದಲ್ಲಿ 3 ಗಂಟೆಯಿಂದ 4 ಗಂಟೆ ಒಳಗಡೆ ಮಕ್ಕಳು ಎದ್ದಿ 10 ನಿಮಿಷ 12 ಗಂಟೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಈ ಜಗತ್ತಿನಲ್ಲಿ ಒಬ್ಬ ಮಹಾನ್ ವ್ಯಕ್ತಿತ್ವ ಉಳ್ಳ ಅಂತ ಸಮಾಜದ ಒಬ್ಬ ನಿರ್ಮಾಣ ತತ್ವ ಆಗ್ಬೋದು. ಅಂದ್ರೆ ಅದಕ್ಕೋಸ್ಕರವಾಗಿ ಬೆಳಗಿನ ಸಮಯದಲ್ಲಿ ಮಕ್ಕಳಿಗೆಲ್ಲ ಉತ್ತಮವಾದಂತಹ ಒಂದು ಸಮಾಜವನ್ನ ನಿರ್ಮಾಣ ಮಾಡುವಂತ ವ್ಯಕ್ತಿ ಮಾಡಬೇಕು ಅಂದ್ರೆ ಈ ಬೆಳಗಿನ ಸಮಯದಲ್ಲಿ ಎದ್ದು ಆ ಪರಮೇಶ್ವರನನ್ನ ನೀವು ಧ್ಯಾನ ಮಾಡೋದನ್ನ ನಾವು ವಿಶ್ವವಿದ್ಯಾಲಯದಲ್ಲಿ ಸುಮಾರು 15,000 ಯುವತಿಯರು ಇದೇ ರೀತಿಯಲ್ಲಿ ಅಮೃತವೇಳದಲ್ಲಿ ಹೇಳಲಾಗುತ್ತೆ. ಆ ಟೈಮಲ್ಲಿ ನಾವು ಧ್ಯಾನದಲ್ಲಿ ಕೂರಿಸಿ ಮಕ್ಕಳಿಗೂ ಇದನ್ನೇ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾ ನಾನು ಅವರಿಗೆ ಮಾತುಗಳನ್ನ ಇವತ್ತು ಸ್ವಾಮೀಜಿಯವರು ಅವಕಾಶ ಕೊಟ್ಟಿರು. ಯೋಗ ಅಂದ್ರೆ ಈಶ್ವರನ ಜೊತೆಯಲ್ಲಿ ಸಂಬಂಧವನ್ನು ಇಟ್ಟು ಆ ಪರಮೇಶ್ವರನನ್ನ ನೆನಪು ಮಾಡುವುದೇ ಯೋಗ. ನಾವೀಗ ಒಂದು ಪ್ರಾರ್ಥನೆಯನ್ನು ಮಾಡಿ ಜನಗಣಮನ ಅಧಿನಾಯಕ ಅದರ ಪರಮೇಶ್ವರನೇ ಜಗತ್ತಿನ ಸರ್ವ ಮಾನವರ ಮನಸ್ಸಿಗೆ ನಾಯಕ, ಅವನನ್ನು ನೆನಪು ಮಾಡಿ ಭಾರತ ಭಾಗ್ಯಕ್ಕೆ ದಾತ. ಇದೇ ಭಾರತವನ್ನ ಹಿಂದೆ ಸ್ವರ್ಗವಾಗಿತ್ತು, ಇದೇ ಭಾರತ ಈಗ ನರಕ ಆಗಿದೆ. ನರಕವಾಗಿರುವಂತ ಈ ಭಾರತ ಸ್ವರ್ಗವಾಗುವುದು ಆ ಭಗವಂತನ ನೆನಪಿನಿಂದ. ಅದಕ್ಕೆ ಭಗವಂತ ಹೇಳ್ತಾನೆ, ಈ ಯೋಗಿಯಾರು ನನ್ನನ್ನೇ ನೆನಪು ಮಾಡುವಂತ ಹೇಳಿ ಈ ಈಶ್ವರ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಸ್ವಾಮೀಜಿಗಳಿಗೆ ಮತ್ತೆ ಗುರುಹಿರಿಯರಿಗೆ ನಮಸ್ಕಾರ. ನನ್ನ ಮಾತ್ರ